ನೆನ್ನೆ 1:45 ಇಲ್ಲಿ ಲೆಪರ್ಡ್ ಬಂದನ್ನು ಎಲ್ಲರೂ ಬಂದು ಕೇಳಿದ್ದಾರೆ, ನಾವು ಬಂದು ನೋಡಿದ್ದಾರೆ. ಬಟ್ ಈಗ ಕ್ಯಾಮ್ರಾದಲ್ಲಿ ಅದು ಕ್ಯಾಚ್ ಆಗಿದೆ. ಕ್ಯಾಮ್ರಲ್ಲಿ ನೋಡಿ ಚೆಕ್ ಮಾಡುವಾಗ ಲೆಪರ್ಡ್ ಇದೆ. ನಾಯಿಗಳಿಗೆ ಆಮೇಲೆ ಅಟ್ಯಾಕ್ ಆಗಿದೆ. ಆಮೇಲೆ ಇನ್ನುವರೆಗೂ ನಾವು ಆ ಜಾಗ ಲೆಪರ್ಡ್ ಬಂದ ಜಾಗಕ್ಕೆ ಇನ್ನುವರೆಗೆ ನಾವು ಹೋಗಿಲ್ಲ. ಯಾಕಂದರೆ ನಮಗೇನು ಅಲ್ಲಿ ಹೋಗ್ಲಿಕ್ಕೂ ನಮಗೆ ಭಯ ಇರ್ತೈತೆ. ಎಲ್ಲಿ ಸಣ್ಣ ಮಕ್ಕಳು ಇರ್ತಾವೆ, ವಯಸ್ಸಾದವರು ಇರ್ತಾರೆ. ಆನಂತರ ಇಲ್ಲಿ ಎಲ್ಲ ಗಾಡಿಗಳು ಅಡ್ಡಾಡ್ತಾಯಿದೆ, ಡೇ ಆ್ಯಂಡ್ ನೈಟ್ ಗಾಡಿಗಳು ಅಡ್ಡಾಡ್ತಾಯಿವೆ. ನಮಗೇನು ಸೇಫ್ಟಿ ಮೆಷರ್ಮೆಂಟ್ ತೊಗೋಬೇಕು ನಮಗೂ ಗೊತ್ತಾಗ್ತಾ ಇಲ್ಲ. ನೆನ್ನೆ ನೈಟು ಪೊಲೀಸ್ ಅವರು ಬಂದಿದ್ದಾರೆ, ಅದ್ರ ಜೊತೆಯಲ್ಲಿ ಫಾರೆಸ್ಟ್ ಅವರು ಕೂಡಿ ಬಂದಿದ್ದಾರೆ, ಫಾರೆಸ್ಟ್ ಜನಗಳು ಕೂಡ ಬಂದಿದ್ದಾರೆ. ಅವ್ರು ಬಂದುಬಿಟ್ಟು ನಮಗೇನು ಸೇಫ್ಟಿ ಮೆಷರ್ಮೆಂಟು ಇನ್ನೂ ತನಕ ಹೇಳಿ ಕೊಟ್ಟಲೇ ಯಾರು, ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇನ್ನು ನೈಟು ಬರ್ತಿದ್ದೆ ಇಲ್ಲೋ ನಮಗೆ ಗೊತ್ತಿಲ್ಲ. ಆಮೇಲೆ ಇದು ಏನು ಸೇಫ್ಟಿ ತೊಗೋಬೇಕು ನಮಗೆ ಯಾರು ಬಂದು ಏನಾದರೂ ಅನಾಮತ ಆದಮೇಲೆ ಏನು ಬಂದು ಸೇಫ್ಟಿ ತೊಗೊಂಡು ಹೇಳಿದಾಗ ಗೊತ್ತಾಗೋದು. ಅದಕ್ಕಿಂತ ಮುಂಚೆ ನಮಗೆ ಸೇಫ್ಟಿಯಾಗಿ ಏನು ಮಾಡಬೇಕು, ಪೊಲೀಸ್ ಅವ್ರು ಬರ್ತಾ ಇದೆಯಾ, ಇಲ್ಲ ಫಾರೆಸ್ಟ್ ಅವ್ರು ಬರ್ತಾ ಇದೆಯಾ. ಇಲ್ಲಿಂದ 100 ಮೀಟ್ರ್ ಹೋದರೆ ಫಾರೆಸ್ಟ್ ಕಾಲೋನಿಯಲ್ಲಿ ಫಾರೆಸ್ಟ್ ಇರ್ತಾವೆ. ಅಲ್ಲಿ ಯಾವ ಟೈಮಲ್ಲಿ ಏನಾಗ್ತದೆ ನಮಗೆ ಏನು ಹೇಳೋಕ್ಕಾಗೋದಿಲ್ಲ. ದಯವಿಟ್ಟು ಇದು ನೋಡೋರು ಎಲ್ಲರೂ ನಮಗೆ ಸ್ವಲ್ಪ ಗಮನಿಸಿ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಹೇಳಬೇಕು ಅಂತ ತಾಳ್ಮೆಯಾಗಿ ಹೇಳ್ಕೊಡ್ತೀನಿ. ಚೀತಾ ಬಂದಿತ್ತು ರೀ. ಆಮೇಲೆ ಇವ್ರು ನಮ್ಮ ಎದುರು ಮನೆಯವ್ರು ಫೋನ್ ಹಚ್ಚಿ ಕಾಲ್ ಮಾಡಿದ ತಕ್ಷಣ ನಾವು ಪೊಲೀಸರಿಗೆ ಫೋನ್ ಹಚ್ಚಿದ್ವಿ. ಆದ್ರೂ ಅವ್ರು ಏನೂ ಬಂದು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮತ್ತು ನಾವು ಇಲ್ಲೇ ಫಾರೆಸ್ಟ್ ಏರಿಯಾ ಪಕ್ಕಕ್ಕೆ ಇದೆ ರೀ. ಮತ್ತು ಏನಾರು ಕ್ರಮ ಕೈಗೊಂಡ್ರೆ ಚಲೋ ಆಗತ್ತೆ ರೀ. ಇಲ್ಲಂದ್ರೆ ಹುಡುಗರ್ನದೆಲ್ಲ ಹೊರಗೆ ಹೆಂಗೆ ಬಿಡ್ಬೇಕು ರೀ. ನಮ್ಗೆ ಇಲ್ಲೆಲ್ಲ ಅಡ್ಡಾಡಕ್ಕೆ ಈಗ ಭಯ ಆಗಾಕತ್ತೈತಿ, ಎಲ್ಲ ಇದಾಗತ್ತೈತಿ. ಅದಕ್ಕೆ ಏನಾರ ನಮ್ಗೆ ಮುಂದಿನ ಕ್ರಮ ಕೈಗೊಳ್ಬೇಕಂಥೇಳಿ ಕೇಳ್ಕೊಳತ್ತೀನಿ ರೀ ನಾನು. ಈಗ ನಮ್ಗೆ ಇಲ್ಲಿ ಒಟ್ಟಿಗೆ ರಾತ್ರಿ ಆಗಲಿ ಹಗಲಾಗಲಿ ಭಯ ಆಗತ್ತೈತಿ. ಚಿರತೆ ಸಂಬಂಧ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂಥೇಳಿ ನಮ್ಗೆ ಭಾಳ ಅಂಜಿಕೆ ಆಗ್ಬಿಟ್ಟೈತೆ ರೀ. ಅದಕ್ಕೆ ಏನಾರ ಸ್ವಲ್ಪ ಕ್ರಮ ಕೈಗೊಂಡ್ರೆ ಚಲೋ ಆಗುತ್ತೆ ನಮ್ಗೆ ಅಂಥೇಳಿ ನಮ್ಮ ಏರಿಯಾದವ್ರಿಗೆ. ಈಗ ನಿನ್ನಿಂದ ಯಾರೂ ಬಂದು ರೆಸ್ಪಾನ್ಸ ಮಾಡ್ತಾಯಿಲ್ಲ ಸರಿಯಾಗಿ. ಚೀತಾ ಬಂದೈತೆ ಮತ್ತು CC ಕ್ಯಾಮ್ರಾದಾಗ ಎಲ್ಲ ತೋರಿಸಿವಿ ಮಾಡೀವಿ ಅಂದ್ರೂ ಬಂದು ರೆಸ್ಪಾನ್ಸ್ ಮಾಡತ್ತಿಲ್ಲ. ಬಂದು ಏನಾರು ಕ್ರಮ ಕೈಗೊಂಡ್ರೆ ಚಲೋ ಆಗುತ್ತೈತೆ ಅಂತ ಅಷ್ಟೇ. ರಾಜೇಶ್ವರಿ ಅಂಥೇಳಿ, ರಾಜೇಶ್ವರಿ ಇಂಗ್ಲೇಶ್ವರ್.